ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ವಿತ್ ಪ್ರಗತಿ. ಇವತ್ತು ಯಾವಾಗಲೂ ನಾನು ನಮ್ಮ ಮಮ್ಮಿ ಜೊತೆ ವಾಕಿಂಗ್ ಹೋಗ್ತಿದ್ದೆ. ನಾನು ಸೈಕಲ್ ಕಲ್ತಿದ್ದೀನಿ ಹೊಸದಾಗಿ, ಅದಕ್ಕೆ ನಾನು ಇವತ್ತು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜಸ್ಟ್ 15 ಮಿನಿಟ್ಸ್, ಮಿಸ್ ಮಾಡ್ದಂಗೆ ಎಲ್ಲ ನೋಡಿ. ಮತ್ತು ಬನ್ನಿ ಹೋಗೋಣ. ಇವತ್ತು ಹೇರ್ ವಾಶ್ ಡೇ, ಅದಕ್ಕೆ ನಾನು ಒಂದು ಫ್ರೀಸ್ ಆಗಿರುತ್ತಲ್ಲ, ಮರ್ತೋಗ್ತೀನಿ ಅಂತ ಒಂದು ಕಂಡೀಷ್ನರ್ನ ಎತ್ತಿಕ್ತಾ ಇದ್ದೀನಿ. ಯಾಕಂದರೆ ಇದು ಕರ್ಗಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದು ಹೋಮ್ ಮೇಡ್ ಶ್ಯಾಂಪು ಮತ್ತು ಇದು ಹೋಮ್ ಮೇಡ್ ಕಂಡೀಷ್ನರು. ನಿಮ್ಗೆ ವಿಡಿಯೋ ಬೇಕು ಅಂದರೆ ನಮ್ಮ ಮಮ್ಮಿ ಚಾನಲ್ ಇರುತ್ತೆ, ಇದು ಮಸ್ಟ್ ಟ್ರೈ. ಸೊ ಇವಾಗ ಲೇಟ್ ಆಗಿದೆ, ಬನ್ನಿ ಹೋಗೋಣ. ಸೊ ಇದು ನನ್ನ ಹೊಸ ಸೈಕಲ್, ರೀಸೆಂಟಾಗಿ ನಾನು ಕಲ್ತಿದ್ದು, ಲೈಕ್ ಎಸ್ಟರ್ಡೇ ಅಂತ. ತುಂಬ ಖುಷಿ ನನಗೆ ಇದು ಓಡ್ಸೋಕ್ಕೆ ಇವಾಗ. ಸೊ ಬನ್ನಿ ಒಂದು ರೌಂಡ್ ಹೋಗಿ ಬರೋಣ. ಇವಾಗ ನಾನು ಸೈಕಲಿಂಗ್ ಕಲ್ತಾದ್ಮೇಲೆ ನಂಗೆ ಗೊತ್ತಾಗಿದ್ದು ರೋಡ್ ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ. ಸೈಕಲ್ ತಗೊಂಡು ಯಾವಾಗಲೂ ಹಿಂಗೆ ಹೋಗ್ಬೇಕಾದ್ರೆ ನಾವು ಲೆಫ್ಟ್ ಸೈಡೇ ಹೋಗಬೇಕು, ಯಾವಾಗಲೂ ಲೆಫ್ಟ್ ಸೈಡೇ. ಈ ಕಡೆ ಬಂದಾಗಲೂ ಲೆಫ್ಟ್ ಸೈಡೇ, ಈ ಕಡೆ ಬಂದಾಗಲೂ ಲೆಫ್ಟ್ ಸೈಡ್. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಸೈಕಲಿಂಗ್ ಹೇಳ್ಕೊಡಿ. ನಮಗೆಲ್ಲ ಅವಕಾಶ ಜಾಸ್ತಿ ಸಿಗ್ತಾಯಿತ್ತು. ಸುಮ್ಮನೆ ಫ್ರೀಯಾಗಿ ಕೂತ್ಕೊಂಡು ಅರ್ಧ ಪೆಡಲ್ ಹಾಕ್ಕೊಂಡು ಸೈಕಲ್ ಕಲ್ತ್ಬಿಡ್ತಾಯಿದ್ವಿ. ಬಟ್ ಇವಾಗಿರೋ ಮಕ್ಕಳಿಗೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್. ಎಸ್ಪೆಷಲಿ ನನ್ನ ಮಗಳಿಗೆ ಟೈಮ್ ಸಿಕ್ಕಿರಲಿಲ್ಲ. ಕೊಡ್ಸಿದ್ಮೇಲೆ ಗೊತ್ತಾಯಿತು ಅವ್ರಿಗೆ ಎಷ್ಟು ಖುಷಿ ಆಗ್ತಾಯಿದೆ. ಓಡಿಸೋದಕ್ಕೆ ಒಂದು ಒಳ್ಳೆ ಜಾಗನೂ ಸಿಕ್ತು. ಸದ್ಯಕ್ಕೆ ಸಿಟಿಲಿ ಸ್ವಲ್ಪ ಕಷ್ಟ ಅಲ್ವಾ ಓಡಿಸೋದಕ್ಕೆ, ಹಾಗಾಗಿ ಚೆನ್ನಾಗಿದೆ. ನನಗೆ ನನ್ನ ಹಳೆ ಇದೆಲ್ಲ ನೆನಪಾಗ್ತಾಯಿದೆ. ನಮ್ಮ ಅಪ್ಪನ ಹತ್ರ ದೊಡ್ಡ ಸೈಕಲ್ ಇತ್ತು, ಹಳೇದು, ಅದನ್ನು ಓಡಿಸಿ ಕಲ್ತಿದ್ದು. ಈಗ ನಮ್ಮ ಮಕ್ಳಿಗೆ ಹೊಸ ಹೊಸ ಸೈಕಲು. ಈ ಸೈಕಲ್ ಲಿಂಕ್ ಬೇಕಂದರೆ ಹೇಳಿ, ನಾನು ಹಾಕ್ತೀನಿ. ಹೀರೋ ಸೈಕಲ್ ಚೆನ್ನಾಗಿದೆ. ನೀನೇ ಬೀಳ್ಬೇಕಷ್ಟೆ, ನಾನು ಬೀಳ್ತೀನಿ. ಬಂದು ತಣ್ಣ ಗಾಳಿ ಬೀಸ್ತಿತ್ತು. ನನಗೆ ಹೈಟಲ್ಲಿ ಹೋಗೋದು ಇಷ್ಟ ಇಲ್ಲ, ಡೌನ್ ಇರುತ್ತಲ್ಲ ಹಂಗೆ ಝುಯ್ ಅಂತ ಹಂಗೆ ಬಂದ್ಬಿಡುತ್ತೆ. ಅದು ನಂಗೆ ಇಷ್ಟ ಜಾಸ್ತಿ. ಅದಕ್ಕೆ ಹೈಟಲ್ಲೆಲ್ಲ ಹಂಗೆ ತುಳ್ಕೊಂಬರೋಕೆ ಕಷ್ಟ ಅಂತ ನನಗೆ ಅಲ್ಲಿ ಜಾಸ್ತಿ ಹೈಟಲ್ಲಿ ಹೋಗೋಕೆ ಇಷ್ಟ ಇಲ್ಲ. ಅಷ್ಟೇ, ಚೆನ್ನಾಗಿತ್ತು ಇವತ್ತು ಹೋಗಿದ್ದು. ಅಲ್ಲ ಮಮ್ಮಿ ಸೂಪರ್. ಹೇಗೆ ನಾನು ಜಾಸ್ತಿ ತಿಂತೀನಿ. ತುಂಬ ಸೇಟ್ ಆದೆ, ಟೇಸ್ಟ್ ಆದೆ. ನೀವು ವ್ಯವಸ್ಥೆ ತಿಂತೀನಿ. ಥ್ಯಾಂಕ್ ಯು ಮಮ್ಮಿ. ಮಮ್ಮಿ ಸೂಪರ್ ಆಗಿರೋ ದೋಸೆ ಮಾಡಿಕೊಟ್ಟಿದ್ದಾರೆ, ತುಂಬ ಟೇಸ್ಟಿಯಾಗಿದೆ. ಜಸ್ಟ್ ನಾವು ಬ್ರೇಕ್ಫಾಸ್ಟ್ ಕೊಟ್ಟರು, ತಿಂತಾಯಿದ್ದೀನಿ ವಿತ್ ಸ್ಯಾಲೆಡ್ಡು. ಮತ್ತು ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ, ಅದಕ್ಕೆ ನಾನು ತಿಂದ್ಬಿಟ್ಟು ಬೇಗ ರೆಡಿ ಆಗ್ತೀನಿ. ನಂದೊಂದು ಬುಕ್ ಓದ್ತಿದ್ದೆ, ನಿಮ್ಮ ಜೊತೆನೂ ಶೇರ್ ಮಾಡಬೇಕು ಅನಿಸ್ತು. ಅದ್ರ ಬಗ್ಗೆನೂ ನಿಮಗೆ ಹೇಳ್ತೀನಿ ಮುಂದೆ. ಊಟ ಆದಮೇಲೆ ಒಂದೊಂದು ಪಾತ್ರೆ ಬಿದ್ದಿರುತ್ತಲ್ಲ, ಅದನ್ನ ಅವರೇ ತೊಳ್ಕೊಂಡ್ರೆ ಅವ್ರ ಮಮ್ಮಿ ತಿರ್ಗಿ ಕಿಚನಲ್ಲಿ ಕೆಲಸ ಮಾಡಬೇಕಾದ್ರೆ ಇನ್ನೂ ಈಸಿ ಆಗುತ್ತೆ. ಸೊ ಊಟ ಆದಮೇಲೆ ನಾನು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳಿತಿದ್ದೆ.
ಎಸ್, ಎಲ್ಲ ಮಕ್ಕಳು ಇದೇ ಥರ ಮನೆಯಲ್ಲಿ ಸಣ್ಣ ಪುಟ್ಟ ಅಳಿಲು ಸೇವೆ ಮಾಡಿ ಅಪ್ಪ ಅಮ್ಮಂಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಇನ್ನು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಒಂದು ಅಂಬಾರಿ, ನಮ್ಮ ಮನೆ ಫೇವ್ರೇಟ್. ನಮ್ಮ ಕಾರು ಸ್ವಲ್ಪ ರಿಪೇರಿ ಆಗಿತ್ತು. ಲಾಸ್ಟ್ ಟೈಮ್ ನಾವು ಟ್ರಿಪ್ಗೆ ಹೋದಾಗಲೇ ನೀವು ನೋಡಿರ್ತೀರ. ಅದನ್ನು ಸರ್ವಿಸಿಗೆ ಬಿಟ್ಟಿದ್ವಿ ಸುಮಾರು ದಿನ ಆದಮೇಲೆ. ಆನ್ ದ ವೇ ಮತ್ತು ಆಟೋದಲ್ಲೇ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಆಟೋದಲ್ಲಿ ಹೋದರೆ ನಮ್ಮಿಬ್ಬರು ಮಕ್ಕಳು ಹಿಂಗೆ ಒಂದು ಸ್ವಲ್ಪ ಟ್ರಾವೆಲ್ ಮಾಡಿದ್ರೆ ನಿದ್ದೆ ಬಂದ್ಬಿಡುತ್ತೆ. ಇನ್ನು ಕಾರ್ ಶೋರೂಮ್ ಬಂದುಬಿಟ್ಟು ನಮ್ಮ ಹಳೆ ಮನೆ ಹತ್ರ ಇರೋದು, ಅಲ್ಲಿಗೆ ಹೋಗ್ಬೇಕಿತ್ತು. ಸಿಕ್ಕಾಪಟ್ಟೆ ಟ್ರಾಫಿಕ್ಕು, ಹೆಂಗೋ ಮಾಡಿ ಸುಮಾರು ತಿಂಗಳುಗಳಾದಮೇಲೆ ಇಷ್ಟೊಂದು ದೊಡ್ಡ ಟ್ರಾಫಿಕ್ ನೋಡಿದ್ದು. ಅಲ್ಲಿಂದ ತುಂಬ ದೂರ ಬಂದುಬಿಟ್ಟಿದ್ದೀವಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಸುಮಾರು ಲೇಟ್ ಮಾಡಿದ್ರು. 1.5-2 ಗಂಟೆ ಮಾಡಿಬಿಟ್ರು. ಅದಾದಮೇಲೆ ಫೈನಲಿ ಕಾರ್ ತೊಗೊಂಡು ಹೊರಡ್ತಾ ಇದ್ದೀವಿ. ಎಲ್ಲ ಫೈನ್ ಆಗಿದೆ. ಮೇನ್ ಬಂದುಬಿಟ್ಟು ಬ್ಯಾಟರ್ದೇ ಪ್ರಾಬ್ಲಮ್ ಆಗಿತ್ತಂತೆ, ಅದನ್ನು ನಾವು ಚೇಂಜ್ ಮಾಡಿಸ್ಬೇಕು. ಇನ್ನು ಮಿಕ್ಕಿದ ಸರ್ವಿಸ್ ಎಲ್ಲ ಆಯಿಲ್ ಸರ್ವಿಸ್ ಅದು ಇದೆಲ್ಲ ಮಾಡಿಸ್ಕೊಂಡು ತೊಗೊಂಡು ಹೊರಟ್ವಿ. ಮೇನ್ಲಿ ನಾವೆಲ್ಲ ಬಂದಿದ್ದು ಕಾರ್ ತರೋದಕ್ಕಲ್ಲ, ಮಕ್ಕಳನ್ನ ಒಂದು ಬುಕ್ ಸ್ಟೋರಿ ಕರ್ಕೊಂಡು ಹೋಗ್ಬೇಕು ಅಂತ ಇತ್ತು. ಒಂದು ದೊಡ್ಡ ಬುಕ್ ಸ್ಟೋರಿ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಫುಲ್ ಬುಕ್ಸೇ ಇರಬೇಕು. ಆ ಬುಕ್ಸ್ನ ನೋಡಿ ಅವ್ರ ಇಂಟ್ರೆಸ್ಟಿಂದ ಅವ್ರಿಗೆ ಇಷ್ಟ ಆಗೋದು, ಅಂದರೆ ರೀಡಿಂಗ್ ಹ್ಯಾಬಿಟ್ ಆಗಬೇಕು. ಅಂದರೆ ನಾವು ಎಲ್ಲೋ ಒಂದು ಆನ್ಲೈನಲ್ಲಿ ಬುಕ್ ಮಾಡೋದು, ಅದನ್ನು ತಂದುಕೊಡೋದು, ಇದು ಓದಿ ನೋಡು ಅಂತ ಹೇಳೋದಕ್ಕಿಂತ ಅವರನ್ನೇ ಆ ಥರ ದೊಡ್ಡ ಬುಕ್ ಸ್ಟೋರಿ ಕರ್ಕೊಂಡೋಗಿ ಅವ್ರ ಕೈಲೇ ಪರ್ಚೇಸ್ ಮಾಡಿದಾಗ ಇದು ನಾನು ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು ಅಂತ ಅವ್ರಿಗೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಅಲ್ಲಿಂದ ಅವ್ರಿಗೆ ಬುಕ್ ಕಲಿಯೋ ಆಸೆ ಬರುತ್ತೆ. ಮತ್ತು ಈ ದಾರಿ ಏನಿದೆ ಅಲ್ವಾ, ಸುಮಾರು 1 ವರ್ಷ ನನ್ನ ಮಗಳು LKG ಓದಬೇಕಾದ್ರೆ ಎಲ್ಲ ಶಾಪ್ಗೂ ಬಂದಿದ್ದೀನಿ. ಇಲ್ಲೇ ಇದ್ದಿದ್ದು ನಾವು. ಇದು ಮೇನ್ RT ನಗರಲ್ಲಿ ಒಂದು ಶಾಪಿಂಗ್ ಸೆಂಟರ್ ಗಂಗಾನಗರ್ ಅಂತ ಬರುತ್ತೆ. ಸುಮಾರು ಜಾಗಗಳು ನೆನಪಾಯಿತು ಅಲ್ಲಿ. ನನ್ನ ಮಗಳಿಗೆ ರಿಮೋಟ್ ಕಾರ್ ಕೊಡಿಸಿದ್ವಿ, ಮತ್ತು ಬಟ್ಟೆ ಸ್ಕೂಲಲ್ಲಿ LKG ಅಲ್ವಾ, ಕಲರ್ ಡೇ ಮಾಡಿದಾಗೆಲ್ಲ ಇಲ್ಲೇ ಬಂದು ಬಟ್ಟೆ ತೊಗೊಂಡು ಹೋಗ್ತಾ ಇದ್ದಿದ್ದು. ಅದೆಲ್ಲ ನನ್ನ ಮಗಳಿಗೆ ಹೇಳ್ತಾ ಅಲ್ಲಿ ಇವಾಗ ಒಂದು ಹೊಸ ಬುಕ್ ಸ್ಟೋರ್ ಓಪನ್ ಆಗಿತ್ತು. ಆನ್ ದ ವೇ ಬರ್ತಾ ನೋಡಿದ್ವಿ, ಅದಿತ್ತು. ಸ್ವಪ್ನ ಬುಕ್ ಸ್ಟೋರು ಬೇಗ ಕ್ಲೋಸ್ ಆಗಿಬಿಡುತ್ತೆ, ಅಷ್ಟು ದೂರ ಹೋಗೋಕ್ಕಾಗಲ್ಲ, ಹೆವಿ ಟ್ರಾಫಿಕ್ ಇತ್ತು. ಸರಿ, ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ಬಿಟ್ಟು ಈ ಬುಕ್ ಸ್ಟೋರ್ಗೆ ಕರ್ಕೊಂಡು ಬಂದ್ವಿ. ತುಂಬ ಬುಕ್ಸ್ ಕಲೆಕ್ಷನ್ ಇತ್ತು. ಅಲ್ಲ 9th 8th ಏನು ಬೇಕು? ಬೇಕು ಸರಿ, NCERT ಇದೆಲ್ಲ ಗೊತ್ತು ನನಗೆ. ಬರೀ ಅದು ಇವನ್ಗೊಂದು ಬೇಕಾ? ಅದು ಪ್ರಾಕ್ಟೀಸ್ ಮಾಡಿಸ್ಬೇಕು. ಏನು ಪ್ರೀತಮ್, ಎಷ್ಟು ಸಿಕ್ಕಿದೆಲ್ಲ ತೊಗೊತಾ ಇದೆಯಾ? ನಿಂಗೆ ಕನ್ನಡ ಬೇಕಲ್ವಾ? ಕನ್ನಡ ತಗೋ. ಇದು ಸೆಕೆಂಡ್ ಇದೇನಾ? ಹಿಂದಿನೂ ಬೇಕಾ? ಇಲ್ಲ ಇದು ಬೇಡ ಚಿನ್ನು. ಎಲ್ಲ ಇದು ಇಲ್ಲ, ಇಬ್ರು ಒಂದೇ ಕ್ಲಾಸ್. ಇದು ಬೇಡ ಚಿನ್ನು, ಬೇಸಿಕ್ ತಗೋ ನೀನು. ಅನ್ನೋ ಬಾರ. ಹಿಂದಿ ಬೇಕಾ ಚಿನ್ನು ನಿಂಗೆ? ಮನೇಲಿ ಇದೆಯಲ್ಲ ಹಿಂದಿ, ಮೊನ್ನೆ ತರಿಸ್ತದ್ನಲ್ಲ. ಮೇಯ್ನಾಗಿ ಸ್ಟೋರಿ ಬುಕ್ಕು ಮತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡೋದಕ್ಕೆ. ಪ್ರಗತಿ ಇವಾಗ ತಾನೇ ಕನ್ನಡ ಕಲಿತಾ ಇರೋದ್ರಿಂದ ಒಂದು ಬೇಸಿಕ್ ಕನ್ನಡ ಬಂದಿದೆ. ಇದರೊಳಗೆ ಸುಮಾರು ಪದಗಳು ಪರಿಚಯ ಆಗಿದೆ, ಕಾಗುಣಿತ ಬರ್ತಾ ಇದೆ, ಮತ್ತು ಈ ಬರೀತಾರೆ. ಸುಮಾರು ವರ್ಷ ಆದಮೇಲೆ ಕನ್ನಡ ಪ್ರಾಕ್ಟೀಸ್ ಮಾಡಿಸಿದ್ದಕ್ಕೂ ಪರವಾಗಿಲ್ಲ, ಒಂದು ಸ್ವಲ್ಪ ಗ್ರಾಸ್ ಮಾಡೋ ಕೆಪಾಸಿಟಿ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಇನ್ನೊಂದು ಸ್ವಲ್ಪ ಬೆಟರ್ ಮಾಡಲಿ ಅಂತ ಕೆಲವೊಂದು ಕನ್ನಡ ಪುಸ್ತಕಗಳು, ಅಂದರೆ ಸುಲಭವಾಗಿ ಓದೋದಕ್ಕೆ ಇರುವಂಥ ಅಕ್ಷರಗಳು, ಆ ಥರ ಪುಸ್ತಕ, ಅಂದರೆ ಕಥೆಗಳಿರ್ಬೋದು, ಮತ್ತು ಸುಲಭವಾಗಿರುವಂಥ ರೈಮ್ಸ್ಗಳು, ಕನ್ನಡ ರೈಮ್ಸ್, ಇದೆಲ್ಲ ಓದೋಕ್ಕೆ ಈಸಿ ಅಲ್ವಾ, ಅದನ್ನು ತೊಗೊಂಡ್ವಿ. ಮತ್ತು ಪ್ರೀತಮ್ಗೆ ಅವಾಗವಾಗ ಕನ್ನಡ ರೈಮ್ಸ್ ಹೇಳ್ಕೊಡ್ಬೋದು ಅಂತ ಹಂಗೆ ಸಣ್ಣ ಪುಟ್ಟ ಪುಸ್ತಕಗಳನ್ನ ನೋಡಿದ್ವಿ. ಅಷ್ಟೊಂದೇನು ಇಂಟ್ರೆಸ್ಟ್ ಆಗಲಿಲ್ಲ ಮಕ್ಕಳಿಗೆ. ಅಂದರೆ ಇಷ್ಟ ಆಯಿತು. ಪ್ರೀತಮ್ ಅಂತೂ ಎಲ್ಲ ತೊಗೊಳ್ತಾ ಇಲ್ಲ, ನಂಗೆ ಅದು ಬೇಕು, ನಂಗೆ ಇದು ಬೇಕು, ಅದು ಬೇಕು ಅಂತ. ಪ್ರಗತಿ ಸ್ವಲ್ಪ ಚೂಸ್ ಮಾಡ್ತಾಯಿದ್ರು, ಏನೇನು ಬೇಕು ಅಂತ ನೋಡಿ ತೊಗೊಳ್ತಾ ಇದ್ರು. ಸ್ವಲ್ಪ ನಮ್ಮ ಪಾಕೆಟ್ನ ನೋಡ್ತಾರೆ ಜಾಸ್ತಿ ಪ್ರಗತಿ. ಹಾಗಾಗಿ ನಾನು ಹೇಳ್ದೆ, ಇಲ್ಲ ಫ್ರೀಯಾಗಿ ತಗೋ, ನಿನ್ಗೇನು ಓದ್ಬೇಕು ಅನಿಸುತ್ತೋ ಅದನ್ನು ತಗೋ ಅಂತ ಹೇಳಿ. ಸೊ ಈ ಥರ ಒಂದೊಂದು ಬುಕ್ ಸ್ಟೋರ್ಗೆ ಅವಾಗವಾಗ ಕರ್ಕೊಂಡೋದ್ರೆ ಅವ್ರಿಗೆ ರೀಡಿಂಗ್ ಹ್ಯಾಬಿಟ್ ಬಿಲ್ಡ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಹಾಗಾಗಿ ಕರ್ಕೊಂಡೋಗಿದ್ದು. ಆ್ಯಂಡ್ ಇವತ್ತು ಪ್ರಗತಿ ಚಾನಲಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನನ್ನ ವಾಯ್ಸ್ ಕೂಡ ಬರುತ್ತೆ. ತುಂಬ ಬುಕ್ಸು ಅವ್ರು ಹೋಗ್ತಿದ್ದಂಗೆ ಅವ್ರಿಗಿಂತ ಜಾಸ್ತಿ ನನಗೆ ಇಷ್ಟ ಆಗೋಯ್ತು. ಸುಮಾರು ಮೂಕಜ್ಜಿ ಕನಸಿತ್ತು, ಮತ್ತು ತುಂಬ ಕಾದಂಬರಿಗಳೆಲ್ಲ ಇದ್ದು. ಆದರೆ ಈಗ ಸದ್ಯ ಕಾದಂಬರಿ ಓದೋಕ್ಕೆ ನನಗೆ ಆಗಿಲ್ಲ, ಹಾಗಾಗಿ ಒಂದೇ ಒಂದು ಪುಸ್ತಕ ನನಗೆ ಅಂತ ತೊಗೊಂಡೆ. ಇನ್ನು ಮಕ್ಕಳನ್ನ ಕರ್ಕೊಂಡು ಹೊರಟ್ವಿ. ಈ ಟ್ರಾಫಿಕಲ್ಲಿ ಗೊತ್ತಲ್ಲ, ಅಲ್ಲಿಂದ ನಮ್ಮ ಮನೆಗೆ ಬರೋಷ್ಟರೊಳಗೆ 9:30 ಮೇಲಾಗೋಗಿತ್ತು. ನಮ್ಮ ಮನೇಲಿ ಯಾವಾಗ್ಲೂ ಬೇಗ ಊಟ ಆಗುತ್ತೆ. ಕಾಸು ಕೂದುದು ಎಲ್ಲ ಕಾರಂದ್ರೆ ದುಡ್ಡು ಕಳ್ಕೊಳ್ಬೇಕು. ಕೈಯಲ್ಲಿ ಏನಿರೋದು? ಕಾಸು. ಫಾಸ್ಟ್ ಕಾರ್ ಬೇಕು. ಫಾಸ್ಟ್ ಕಾರ್ ತಗೊಳಕ್ಕೆ ಕಾಸು ಇಟ್ಕೊಂಡಿದ್ಯಾ? ತೋರ್ಸು, ಕೊಡಿಲಿ. ಮನಿ 20 ರೂಪಾಯಿ ಕಾಯಿನ್ ಇಟ್ಕೊಂಡಿದ್ಯಾ? ಅದ್ರಲ್ಲಿ ಫಾಸ್ಟ್ ಕಾರ್ ಬರುತ್ತಾ? ಎಷ್ಟು ಬರುತ್ತೆ?
3 10 ರೂಪಾಯಿ ಒಂದು ಅಂದ್ರೆ 3 ಬರಲ್ಲ. 3 ಸಾಕು ಬರುತ್ತೆ. 1 ಎಲ್ಲದು ಹಾಕು. ಎಲೆದು ಕಾವಿ ಹಾ. ಕಾವಿ ಐತೆ ಹೊಲಕ್ಕೆ. ಓಕೆ ಇವತ್ತೆ ಎಲ್ಲ ಹೋಗ್ತವ್ರೆ. ಹಾಂ ಸರಿ, ಫಾಸ್ಟ್ ಕಾರ್ ತಗೊಳ್ಳಿವಂತೆ. ಓಕೆನಾ? ಓಕೆ, ಹಂಗೆ ಆಗಲಿ ಮಗನೇ, ನಿಂಗೆ ಫಾಸ್ಟ್ ಕಾರ್ ತೊಗೊಳಂಗಾಗಲಿ. ಅಮ್ಮ ಏನು ತಾನೆ ಅದು ಬೇಡ, ಅದು ಕೆಟ್ಟೋದೆ ರಿಪೇರಿ ಅಂದೆ. ಹೌದು, ಮತ್ತೆ ಅದೆಲ್ಲ ಚೆನ್ನಾಗಿಲ್ಲ ಮಗನೇ, ಸುಮ್ಮನೆ ಪ್ಲಾಸ್ಟಿಕ್ಕು. ಮನೆಗೆ ಹೋಗ್ತಿದ್ದಂಗೆ ರಿಪೇರಿ ಆಗ್ಬಿಡತ್ತೆ. ಆಗ ಮರ ಐತೆ. ಹಾಂ, ಕೇಳು ಅಮ್ಮ ಏನು ತಗೊಂಡೆ ಅಂತ ಕೇಳು. ಏನು ತಂದೆ? ಬುಕ್ಸ್ ಅಂದ್ರೆ ಕಾರ್ ಬರುತ್ತಲ್ಲ. ಅವ್ರ ಕಾರ್ ಬೇಡ, ಅವ್ರಿಗೆ ಬುಕ್ಸೇ ಬೇಕು. ಹೆಂಗೋ ಈ ಬೆಂಗಳೂರು ಟ್ರಾಫಿಕ್ಕಿಗೆ ಬಂದು ಸಿಗಾಕೊಂಡ್ಬಿಟ್ರೆ ವಾಪಸ್ ಹೋಗೋಷ್ಟ್ರೊಳಗೆ ಸಂಜೆ ಆಗೇ ಬಿಡುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಹೊರಗಡೆನೇ ಊಟ ಮಾಡ್ಕೊಂಡು ಹೋಗೋಣ ಇವತ್ತೊಂದಿನ ಅಂತ. ಸುಮಾರು ಟೈಮ್ ಆಗೋಗಿತ್ತು, 9:30 ಆಗೋಗಿತ್ತು. ಮನೆಗೆ ಹೋಗೋಷ್ಟ್ರಲ್ಲಿ 10 ಗಂಟೆ. ಸುಮಾರು ಬೇಗನೆ ಮನೆ ಬಿಟ್ಟಿದ್ವಿ, ಆದ್ರೂ ಇಷ್ಟೊತ್ತಾಯ್ತು. ಶೇರ್ ಮಾಡ್ಕೊತೀನಿ ಅಂದಿದ್ನಲ್ಲ, ಅದಿದು. ಇದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಆದರೆ ಫಸ್ಟು ನಾವು ಅಂಗಡಿಗೆ ಹೋಗಿ ಬುಕ್ ತಂದಿದ್ವಲ್ಲ, ಬುಕ್ ಸ್ಟೋರಿಗೆ, ಅದನ್ನು ನಿಮ್ಮ ಜೊತೆ ತೋರಿಸ್ತೀನಿ. ಫಸ್ಟು ನಾನೊಂದು ಮಿನಿ ಡಿಕ್ಷ್ನರಿ ತಗೊಂಡಿದ್ದೀನಿ. ಯಾಕಂದರೆ ಇಂಗ್ಲೀಷ್ದು ನನಗೆ ಟ್ರಾನ್ಸ್ಲೇಷನ್ ಸ್ವಲ್ಪ ಕಷ್ಟ ಆಗುತ್ತಲ್ಲ ಬುಕ್ ರೀಡ್ ಮಾಡಬೇಕಾದ್ರೆ. ಸೊ ಟ್ರಾನ್ಸ್ಲೇಷನ್ಗೆಲ್ಲ ಇಲ್ಲೇ ನೋಡಿಕೊಂಡು ನಾನು ಈಸಿಯಾಗಿ ರೀಡ್ ಮಾಡ್ಬೋದು ಅಂತ. ನೆಕ್ಸ್ಟು ನಾನು ಒಂದು ಸ್ಟೋರಿ ಬುಕ್ ತೊಗೊಂಡೆ, ಮಮ್ಮಿ ಕಳಿಸಿದ್ದು. ಇದು ಟಿಯಾ ಸ್ಟಿಲ್ಟನ್ ಅನ್ನೋದು, ಚೆನ್ನಾಗಿದೆ. ಅಡ್ವೆಂಚರಸ್ ಸ್ಟೋರೀಸ್ ಇದೊಂದು. ಮತ್ತು ನಾನು ಮಮ್ಮಿ ತಗೊಂಡಿರೋದೆ ಸೈಕಾಲಜಿ ಆಫ್ ಮನಿ, ಇನ್ವೆಸ್ಟ್ ಮತ್ತು ಹೆಂಗೆ ಮಾಡೋದು ಅಂತ. ಇದು ಸೆಕೆಂಡ್, ಇದು ಕನ್ನಡ ಬುಕ್ಸು ಇದೆಲ್ಲ ನನಗೋಸ್ಕರ ಮತ್ತು ಪ್ರೀತಮ್ಗೋಸ್ಕರ. ಸ್ಟೋರಿ ಬುಕ್ಸ್, ಕನ್ನಡ ಸ್ಟೋರಿ ಬುಕ್ಸು ವಿತ್ ಮಾರಲ್ಸ್ ಇರುತ್ತೆ. ಇದು ರೇಮ್ಸು, ನರ್ಸರಿ ರೇಮ್ಸು. ಆ್ಯಂಡ್ ಇದು ರೀಡಿಂಗ್ ಮತ್ತು ಸ್ವಲ್ಪ ರೈಟಿಂಗ್ಗೋಸ್ಕರ ಬಿಗಿನರ್ಸ್ ಇದೆ, ಮಮ್ಮಿ ನನಗೆ ಕಳಿಸಿದ್ದು. ಆ್ಯಂಡ್ ಪ್ರೀತಮ್ ಒಂದು ಮಿನಿ 500 ಕಿಡ್ಸ್ ಡಿಕ್ಷ್ನರಿ ತಗೊಂಡ. ಇದರಲ್ಲಿ ಪಿಕ್ಚರ್ಸ್ ಜೊತೆ ಡಿಕ್ಷ್ನರಿ ಬರುತ್ತೆ, 500 ವರ್ಡ್ಸ್ದು ಅಷ್ಟೇ. ಹಾಗಾಗಿ ಇಷ್ಟೇ ತಗೊಂಡಿದ್ದು. ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ. ಸ್ಟೋರಿಗೆ ಏನೇನೋ ಇತ್ತು, ಆದರೆ ನನಗೆ ಎಲ್ಲ ಬುಕ್ಸು ಇಷ್ಟ ಆಯಿತು ಮಮ್ಮಿ ಕಳಿಸಿದ್ದು. ಸೊ ನಾನು ಈ ಬುಕ್ನ ರೀಸೆಂಟಾಗಿ ಓದ್ತಿದ್ದೆ, ನಮ್ಮ ಮಮ್ಮಿ ತಗೊಂಡಿದ್ರು, ಅವರು ರೀಡ್ ಮಾಡಿದ್ದಾರೆ, ನನಗೂ ಸಜೆಸ್ಟ್ ಮಾಡಿದರು ರೀಡ್ ಮಾಡು ಅಂತ. ನಾನು ರೀಡ್ ಮಾಡ್ತಿದ್ದೆ ಕೆಲವೊಂದು ದಿವಸದಿಂದ. ನಾನು ಇವಾಗ ಸ್ಟಾರ್ಟ್ ಮಾಡಿರೋದು, ಎಲ್ಲ ಫಿನಿಷ್ ಮಾಡಿಲ್ಲ, ಸ್ವಲ್ಪನೇ ನಾನು ರೀಡ್ ಮಾಡ್ತಿದ್ದೆ. ಆದರೆ ತುಂಬ ತಿಳುವಳಿಕೆ ಬಂತಿದ್ರಿಂದ ತುಂಬ ಇನ್ಫಾರ್ಮೇಷನ್ಸ್ ನಂಗೆ ಗೊತ್ತಾಯಿತು. ಅಂದರೆ ಇವಾಗ ನಮ್ಮ ಇಂಡಿಯಾದಲ್ಲಿ ಎಷ್ಟು ಗಾರ್ಬೇಜ್ ಕ್ರಿಯೇಟ್ ಆಗ್ತಿದೆ, ಅದನ್ನು ನಾವು ಏನು ಮಾಡ್ತಾಯಿದ್ದೀವಿ, ಅದೆಲ್ಲ ಹೋಗ್ತಾಯಿದ್ದೀವಿ ಅಂತ ನಾವು ಕೇರೆ ತೊಗೊತಾ ಇಲ್ಲ. ಸಿಂಪ್ಲಿ ನಾವು ಗಾರ್ಬೇಜ್ನ ಕ್ರಿಯೇಟ್ ಮಾಡ್ತಾಯಿದ್ದೀವಿ, ಅದನ್ನು ಎಸಿತಾ ಇದ್ದೀವಿ. ಅದೆಲ್ಲ ಹೋಗುತ್ತೆ, ಏನಾಗುತ್ತೆ ಅಂತ ನಾವು ಒಂದು ದಿವಸನೂ ಯೋಚನೆ ಮಾಡಿಲ್ಲ. ಅದ್ರ ಬಗ್ಗೆನೇ ಇದು ಸಸ್ಟೈನಬಲ್ ಲೈಫ್ ಬಗ್ಗೆ, ಹೆಂಗೆ ಲಿವ್ ಮಾಡೋಕ್ಕೆ ಅಂತ. ರಿಸರ್ಚರ್ಸ್ ಹೇಳಿದ್ದಾರೆ 2048 ಅಷ್ಟರಲ್ಲಿ ನಮ್ಮ ಇಂಡಿಯಾ ದ ಬಿಗ್ಗೆಸ್ಟ್ ವರ್ಲ್ಡ್ ಗಾರ್ಬೇಜ್ ಕಾಂಟ್ರಿಬ್ಯೂಟರ್ ಆಗಿರ್ತಾರೆ ಅಂತ. ಅಂದರೆ ನಮ್ಮ ಇಡೀ ಅರ್ಥಲ್ಲೇ ಇಂಡಿಯಾ 2048 ಅಷ್ಟರಲ್ಲಿ ಗಾರ್ಬೇಜಲ್ಲೇ ಬಿಗ್ಗೆಸ್ಟ್ ಕ್ರಿಯೇಟರ್ ಅಂತ ಬರುತ್ತೆ ಅಂತ ಹೇಳಿದ್ದಾರೆ ಇದರಲ್ಲಿ. ನನಗೆ ಅದೇ ಬೇಜಾರಾಯಿತು. ಎಷ್ಟೊಂದು ವಿಷಯ ಅದು ನಾವು ಮಾಡ್ತೀವಿ, ಆದರೆ ನಮ್ಗೆ ತಿಳಿದಿರಲಿಲ್ಲ ಇದರಿಂದ ಏನಾಗ್ಬೋದು ಅಂತ. ನಾವು ಒಂದು ಪ್ಲಾಸ್ಟಿಕ್ ಒಂದು ಏನಂತಾರೆ ಒಂದು ಚಿಕ್ಕ ಕವರ್ನ ಎರೆದ್ರೆ ಆ ಚಿಕ್ಕ ಪೀಸ್ ಎಲ್ಲೋಗುತ್ತೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಆ ಚಿಕ್ಕ ಪೀಸ್ ರಿಸೈಕಲ್ ಆಗುತ್ತಾ ಇಲ್ವಾ, ಎಲ್ಲೋಗುತ್ತೆ, ಅದರಿಂದ ನಮ್ಮ ಅರ್ಥಿಗೆ ಏನು ತೊಂದರೆ ಆಗುತ್ತೆ ಅಂತ ನಾವು ಒಂದು ದಿವಸನೂ ಯೋಚನೆ ಮಾಡ್ತಾರೆ, ಹಾಗೆ ಬಿಸಾಕ್ತೀವಿ. ಅದು ರಾಂಗ್ ಅಂತ ಹೇಳಿದ್ದಾರೆ. ತುಂಬ ವಿಷಯಗಳು ಇದೆ ಇದರಲ್ಲಿ. ಹೆಂಗೆ ಸೆಗ್ರಿಗೇಟ್ ಮಾಡೋದು, ಹೆಂಗೆ ಸಪ್ರೇಟ್ ಮಾಡಬೇಕು, ಬಯೋಡಿಗ್ರೇಡಬಲ್ ವೇಸ್ಟ್, ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್, ಮತ್ತು ರಿಸೈಕಲಬಲ್ ವೇಸ್ಟ್ ಮತ್ತು ನಾನ್ ರಿಸೈಕಲಬಲ್ ವೇಸ್ಟ್, ಎಷ್ಟೊಂದು ಥರ ಇದೆ ಇದರಲ್ಲಿ. ಮತ್ತು ನಮ್ಮ ಹಳೆ ಕಾಲದಲ್ಲಿ ಗಾರ್ಬೇಜ್ ಯಾಕೆ ಕ್ರಿಯೇಟ್ ಆಗ್ತಿರ್ಲಿಲ್ಲ ಅಂತಲೂ ಹೇಳ್ತಿದ್ರು. ಯಾಕಂದರೆ ಹಳೆ ಕಾಲದಲ್ಲಿ ನಾವು ಏನೇನೋ ವೇಸ್ಟ್ ಮಾಡ್ತಿರ್ಲಿಲ್ಲ, ಎಲ್ಲ ಸ್ಟೋರೇಜಿಗೆ ಮುಂದೆ ಎಂತಕಾದ್ರೂ ಉಪಯೋಗ ಆಗುತ್ತೆ ಅಂತ ಒಂದು ಚಿಕ್ಕ ಬಟನಿಂದನೂ ಸೇವ್ ಮಾಡ್ಕೊಂಡು ಇಟ್ಟಿದ್ದೀವಿ, ಅದನ್ನು ಹೇಳ್ತಿದ್ರು. ಮತ್ತು ಆಚೆ ಹೋದಾಗಲೆಲ್ಲ ನಾವೇ ನಮ್ಮ ಓನ್ ಟಿಫನ್ ಬಾಕ್ಸ್ ತೊಗೊಂಡು ಹೋಗ್ತಿದ್ವಿ, ನಾವು ಓನ್ ಸ್ನ್ಯಾಕ್ಸ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅದರಿಂದ ನಾವು ಏನು ವೇಸ್ಟ್ ಮಾಡಬಾರ್ದು ಅಂತ ಸ್ಟೀಲ್ ಡಬ್ಬದಲ್ಲಿ ಹಾಕೊಂಡು ಹೋಗ್ತಿದ್ವಿ. ಜಾಸ್ತಿ ಬಟ್ಟೆ ಇರ್ತಿರ್ಲಿಲ್ಲ, ಒಂದು ಸ್ಯಾರಿ ಇರ್ತಿತ್ತು, ಒಂದು ಒಕೇಶನಿಗೆ ಹಾಕೊಂಡು ಹೋಗ್ಬೇಕು ಅಂತ 2-3 ಹೊಸ ಸ್ಯಾರಿ, ಮತ್ತು ಹುಡುಗದ ಧೋತೀಸ್ ಇರ್ತಿತ್ತು, ಇಲ್ಲ ಪಂಚೆ ಇರ್ತಿತ್ತು, ಅಷ್ಟೇ ಬಿಟ್ಟರೆ ಏನೂ ಇರಲಿಲ್ಲ. ಅದಕ್ಕೆ ಏನೂ ಅಷ್ಟೊಂದು ವೇಸ್ಟ್ ಕ್ರಿಯೇಟ್ ಆಗ್ತಿರ್ಲಿಲ್ಲ. ತುಂಬ ಇಷ್ಟ ಆಯಿತು ಈ ಬುಕ್ ನನಗೆ. ನಾನು ಓದಾಗಿಂದ ನಾನು ಮುಂದೆ ಇನ್ನೂ ತಿಳ್ಕೊಬೇಕು ಅಂತ ಓದ್ತಾನೆ ಇದ್ದೀನಿ, ಯಾವಾಗಲೂ ಫ್ರೀ ಟೈಮಲ್ಲಿ ಕುತ್ಕೊಂಡು. ಇಷ್ಟ ಆಯಿತು.
ಇದು ಐ ಆಮ್ ಪರ್ಫೆಕ್ಟ್ ಝೀರೋ ವೇಸ್ಟ್. ಅಂದರೆ ಇವ್ರು ಹೇಳ್ತಾರೆ ಝೀರೋ ವೇಸ್ಟ್ ಅನ್ನೋದೊಂದು ಮಿತ್ತು. ಅಂದರೆ ನಮ್ಗೆ ಎಷ್ಟಾಗುತ್ತೋ ಅಷ್ಟಾದರೂ ನಾವು ಪ್ರಯತ್ನ ಪಡಬೇಕು, ಟ್ರೈ ಮಾಡಬೇಕು. ಝೀರೋ ವೇಸ್ಟ್ ಅನ್ನೋದು ಬೇಕಾಗಿಲ್ಲ, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರೆ ನಾವು ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನನ್ನ ತಮ್ಮನೂ ಏನೋ ಹೇಳ್ತಾನಂತ. ಹೇಳು ಪ್ರೀತಮ್, ಏನೋ ಹೇಳ್ಬೇಕು. ನಂಗೆ ಬುಕ್ ನಂಗೆ ಚಾಯ್ ಏಕಿ ಹೇಳು. ಒಂಚೂ ಸ್ಟೋರಿ ಹೇಳ್ತಾನೆ. ತೋರಿಸಲ್ಲ? ಹಾಂ ತೋರಿಸು. ಇದು ಅಲ್ಲಿ ತೋರಿಸು ವಿಡಿಯೋ. ಇದು ನಮ್ಮ ಫ್ರೆಂಡ್ ಬಂದದ್ದು. ಸೊ ನಾವು ಪ್ಲಾಸ್ಟಿಕ್ ಎಷ್ಟು ಯೂಸ್ ಮಾಡ್ತಿದ್ದೀವಿ ಅಂದರೆ, ನಮ್ಮ ಇಂಡಿಯಾ ಗೌರ್ಮೆಂಟ್ ಏನು ಮಾಡ್ತಿದೆ ಅಂದರೆ, ಸಾಕಾಗಲ್ಲ ನಾವು ಯೂಸ್ ಮಾಡ್ತಿರೋ ಪ್ಲಾಸ್ಟಿಕ್ಕು, ಪ್ಯಾಕೇಜಿಂಗ್ಗೆ ಏನಕ್ಕಾದ್ರೂ ಸರಿ ನಾವು ಪ್ರತಿಯೊಂದು ಐಟಮಲ್ಲೂ ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೀವಿ, ಅದಕ್ಕೆ ನಮಗೆ ಶಾರ್ಟೇಜ್ ಆಗ್ತಾಯಿಲ್ಲ ಅಂತ ಬೇರೆ ಕಂಟ್ರಿಯಿಂದ ನಾವು ಪ್ಲಾಸ್ಟಿಕ್ ಬ್ಯಾಗ್ಸ್ನ, ಪ್ಲಾಸ್ಟಿಕ್ ಇದನ್ನ ಅವರು ರಿಸೈಕಲಿಂಗ್ ಅಂತ ಸೆಂಡ್ ಮಾಡಿರ್ತಾರಲ್ಲ, ಅದನ್ನು ನಾವು ಬಾರೋ ಮಾಡಿ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ನೀವು ಅಂದ್ಕೊತಿರ್ಬೋದು ನಮ್ಗೆ ಇಲ್ಲಿ ಪ್ಲಾಸ್ಟಿಕ್ ಗಾರ್ಬೇಜ್ ಇಷ್ಟ ಆಗಿದೆ, ಇಂಡಿಯಾ ಅಲ್ಲಿ ನೋಡಿದ್ರೆ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ ಅಂದರೆ. ಅವ್ರು ಎಕ್ಸ್ಪೋರ್ಟ್ ಮಾಡ್ತಿರೋದು ಯಾಕಂದರೆ ನಮಗೆ ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ಪ್ಲಾಸ್ಟಿಕ್ ಇನ್ನೂ ಕಡಿಮೆ ಆದರೆ ಇರೋಕ್ಕಾಗಲ್ಲ, ಪ್ಲಾಸ್ಟಿಕ್ ಬೇಕು, ಪೇಪರ್ ಬೇಕು ಅಂತ ಅವ್ರು ಹಾಕಿರೋ ರೀಸೈಕಲಿಂಗ್ನ ನಮಗೆ ತರ್ತಿದ್ದಾರೆ. ಅವರು ರೀಸೈಕಲಿಂಗೋಸ್ಕರ ಅಂತ ಸಪ್ರೇಟ್ ಮಾಡಿ ಗೌರ್ಮೆಂಟ್ ಅವರು ಇಟ್ಟಿರ್ತಾರೆ, ಅದನ್ನು ನಾವು ಹೋಗಿ ತೊಗೊತೀವಿ. ಆದರೆ ನಾವು ಅದನ್ನು ಯೂಸ್ ಮಾಡಾದ್ಮೇಲೆ ಸಪ್ರೇಟು ಮಾಡಲ್ಲ, ಏನೂ ಮಾಡಲ್ಲ, ಜಸ್ಟ್ ಹಂಗೆ ಥ್ರೋ ಮಾಡ್ತೀವಿ ಗಾರ್ಬೇಜಲ್ಲಿ. ಅದು ಹೋಗ್ಬಿಟ್ಟು ಲ್ಯಾಂಡ್ ಫಿಲ್ಲಲ್ಲಿ ಕೂತಿರ್ತದೆ. ಆ್ಯಂಡ್ ನಂಗೆ ಇನ್ನೊಂದು ಇಷ್ಟ ಆಗಿದ್ದು ಏನು ಅಂದರೆ, ಇಲ್ಲಿ ಒಂದು ಕಾಂಟಿನೆಂಟ್ ಅಮೇರಿಕಾದಲ್ಲಿ ಪ್ರತಿ ವರ್ಷ ಎಷ್ಟಿದೆ ಇಲ್ಲಿ 109 kgs ಪ್ಲಾಸ್ಟಿಕ್ ಕ್ರಿಯೇಟ್ ಆಗುತ್ತೆ, ಆಯಿತಾ. ಸೊ ಆದರೆ ನಮ್ಮ ಇಂಡಿಯಾದಲ್ಲಿ ಟೋಟಲ್ ಆಗಿ 30 kgs ಪರ್ ಇಯರ್ ಕ್ರಿಯೇಟ್ ಆಗೋದು. ಅಂದರೆ ಒಂದು ಕಾಂಟಿನೆಂಟಲ್ಲೇ, ಅಮೇರಿಕಾ ಒಂದು ಕಾಂಟಿನೆಂಟ್ ಅಂದರೆ ಒಂದು ಮಿಕ್ಸ್ ಆಫ್ ಕಂಟ್ರೀಸ್, ಅದರಲ್ಲಿ ಜಸ್ಟ್ 100 kgs ಕ್ರಿಯೇಟ್ ಆಗುತ್ತೆ. ಆದರೆ ನಮ್ಮ ಏಷ್ಯಾದಲ್ಲಿ ಇಂಕ್ಲೂಡಿಂಗ್ ಇಂಡಿಯಾ, ಜಸ್ಟ್ ಇಂಡಿಯಾ ಕ್ರಿಯೇಟ್ ಆಗೋದು 30 kgs. ಇಷ್ಟು ಪ್ಲಾಸ್ಟಿಕ್ನ ನಾವು ಜಸ್ಟ್ 1 ಇಯರ್ದಲ್ಲಿ ಸುಮ್ಮನೆ ಒಂದು ಕಂಟ್ರಿ ಕ್ರಿಯೇಟ್ ಮಾಡ್ಬೋದು, ಅದು ಇಂಡಿಯಾ ಅಲ್ಲಿ. ಫ್ಯೂಚರಲ್ಲಿ ನಮ್ಗೆ ಇರೋಕ್ಕೂ ಜಾಗ ಇರಲ್ಲ, ಯಾಕಂದರೆ ಇಂಡಿಯಾ ವಿಲ್ ಬಿ ಫಿಲ್ಡ್ ವಿತ್ ಟ್ರಾಶ್, ಅಂದರೆ ಕಸದಲ್ಲೇ ತುಂಬಿರ್ತದೆ. ಅಷ್ಟು ಕಸ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಾವು ಇವಾಗಲಿಂದನೇ ನಮ್ಮ ಅವೇರ್ನೆಸ್ನ ಇನ್ಕ್ರೀಸ್ ಮಾಡಿ ನಾವು ಪ್ರತಿಯೊಂದು ವೇಸ್ಟ್ ಕ್ರಿಯೇಟ್ ಮಾಡ್ತಿದ್ದೀವಲ್ಲ, ಅದನ್ನು ಕಡಿಮೆ ಮಾಡಿದ್ರೆ, ನನ್ನ ಜನ್ರೇಷನ್ ಅವರೇ ನಾನೇ ಸೇರಿಸಿ ಕಡಿಮೆ ಮಾಡಿದ್ರೇ ನಮಗೆ ಒಂದು ಒಳ್ಳೆ ಫ್ಯೂಚರ್ ಇರುತ್ತೆ. ನಾವು ಎಷ್ಟೊಂದು ಪ್ಲಾಸ್ಟಿಕ್ ಕ್ರಿಯೇಟ್ ಮಾಡ್ತಿದ್ದೀವಿ ಅಂದರೆ ನಮ್ಗೆ ಇರೋಕ್ಕೆ ಜಾಗ ಇಲ್ಲ. ಸೊ ನಾನೇ ಹೇಳ್ತಾ ಇರೋದು, ನಮ್ಮ ಪ್ಲ್ಯಾನೆಟ್ನ ನಾವು ಸೇವ್ ಮಾಡೋಣ ಇದರಿಂದ ಅಂತ. ಈ ಬುಕ್ ನಂಗೆ ತುಂಬ ಇಷ್ಟ ಆಯಿತು, ಐ ಆಮ್ ಪರ್ಫೆಕ್ಟ್ ಝೀರೋ ವೇಸ್ಟ್ ಅಂತ. ನೀವು ರೀಡ್ ಮಾಡಿ, ಇದರಲ್ಲಿ ತುಂಬ ಇನ್ಫಾರ್ಮೇಷನ್ ಇದೆ ಡೂ ಆ್ಯಂಡ್ ಡು ನಾಟ್ ಬಗ್ಗೆ. ನಾವೇನು ತಪ್ಪು ಮಾಡ್ತಾ ಇದ್ದೀವಿ, ಅದು ನಮ್ಗೆ ಗೊತ್ತಿದ್ರು ನಾವು ಮಾಡ್ತಾ ಇದ್ದೀವ, ಇಲ್ಲ ನಮ್ಗೆ ಗೊತ್ತಿಲ್ಲ, ಅದರಿಂದ ಎಷ್ಟು ಕಷ್ಟ ಆಗುತ್ತೆ ನಮ್ಮ ಭೂಮಿಗೆ ಅಂತ ಎಲ್ಲ ಇದ್ರ ಬಗ್ಗೆ ಹೇಳಿದ್ದಾರೆ. ಇದನ್ನು ನೀವು ಮಸ್ಟ್ ರೀಡ್ ಅಂತ ಹೇಳ್ತೀನಿ. ಇದು ಒಂದು ಬುಕ್ ಬಗ್ಗೆ ಹೇಳಬೇಕು ಅನಿಸ್ತು. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಾನು ಇವತ್ತೇನು ಕಲಿತು ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ನೀವು ಲೈಕ್ ಮಾಡಿ, ನನ್ನ ಚಾನೆಲ್ ಸಪೋರ್ಟ್ ಮಾಡಬೇಕು ಅಂದರೆ ಸಬ್ಸ್ಕ್ರೈಬ್, ಮತ್ತು ನಿಮ್ಮ ಸಜೆಷನ್ಗಳನ್ನ ನೀವು ಕಮೆಂಟಲ್ಲಿ ಹಾಕಿ. ಯಾಕಂದರೆ ನಾನು ಚಿಕ್ಕವಳು, ನಂಗೆ ಇನ್ನೂ ಗೊತ್ತಿಲ್ಲ. ನಿಮ್ಮ ಸಜೆಷನಿಂದ ನಾನು ಇನ್ನೂ ಬೆಟರ್ ವೀಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.